ಜರ್ಮನಿಯಲ್ಲಿ ಟ್ರೈನ್ ಟಿಕೆಟ್ ಬೈ ಮಾಡೋದು ಅಷ್ಟೊಂದು ಕಷ್ಟನಾ? ಇಲ್ಲ, ತುಂಬಾನೇ ಈಸಿ ಇದೆ. ಬನ್ನಿ ನಾನು ತೋರಿಸ್ತೀನಿ. ಸೊ ಜರ್ಮನಿಯಲ್ಲಿ ಟಿಕೆಟ್ ಮೆಷಿನ್ಗಳು ಹಿಂಗಿರ್ತವೆ. ಸೊ ಆಲ್ಮೋಸ್ಟ್ ನೋಡೋಕ್ಕೆ ನಮ್ಮ ATM ಥರನೇ ಇದೆ ಅಲ್ವಾ? ಸೊ ನೋಡೋಣ ಏನೇನು ಫಂಕ್ಷನ್ಸ್ ಇದೆ, ಹೆಂಗಿದೆ ಅಂತ. ಇಲ್ಲಿ ಎಲ್ಲ ತೋರಿಸಿದ್ದಾರೆ. ಏನಿದೆ ಏನಂತ ಒಂದ್ಸರ್ತಿ ವೆರಿಫೈ ಮಾಡೋಣ. ಸೊ ಹೋಮ್ ಪೇಜು ಈ ಥರ ಇರುತ್ತೆ. ಆಮೇಲೆ ಇಲ್ಲಿ ಲ್ಯಾಂಗ್ವೇಜ್ಗಳಿದ್ದಾವೆ. ಲ್ಯಾಂಗ್ವೇಜ್ನ ನಾವು ಸೆಲೆಕ್ಟ್ ಮಾಡೋಣ. ನಾನು ಇವಾಗ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾವು ಫ್ರಮ್ ಪ್ಲೇಸ್ ಇದೆ, ಟು ಪ್ಲೇಸ್ ಹಾಕಬೇಕು. ಟು ಪ್ಲೇಸ್ ನಾನು ಇವಾಗ ಒಂದು ಯಾವುದಾದ್ರೂ ಪ್ಲೇಸ್ ಹಾಕ್ತೀನಿ. ಹಾಕಿದಾಗ ಇಲ್ಲಿ ಪ್ಲೇಸ್ಗಳು ಬರ್ತವೆ. ಅದರಲ್ಲಿ ನಾವು ಪ್ಲೇಸ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇವಾಗ ಫೋರ್ಶೈಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಫೋರ್ಶೈಮ್ಗೆ 3.20 ಯೂರೋ. ಆಮೇಲೆ ನಮಗೆ ಸಿಂಗಲ್ ಜರ್ನಿ ಬೇಕಾ, 10 ಟ್ರಿಪ್ಸ್ ಬೇಕಾ, ಆಲ್ ಡೇ ಟಿಕೆಟ್ಸ್ ಬೇಕಾ, ಅಥವಾ ಫಸ್ಟ್ ಕ್ಲಾಸ್ ಬೇಕಾ, ಚೈಲ್ಡ್ ಡಾಗು ಅಥವಾ ಬೈಸಿಕಲ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾರೆ. ನಾನು ಸಿಂಗಲ್ ಟ್ರಿಪ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಅದು ಕೊಟ್ಟಿರುತ್ತೆ. ನೀವು ಯಾವುದಾದ್ರೂ ಮಾಡ್ಕೋಬೋದು. ಕಾರ್ಡ್ ಮಾಡ್ಕೋಬೋದು, ಕಾಯಿನ್ ಮಾಡ್ಕೋಬೋದು, ಅಥವಾ ಇದು ಕ್ಯಾಶ್ ಹಾಕ್ಬೋದು. ಸೊ ಅದಕ್ಕೆ ಪ್ಲೇಸ್ಗಳು ಎಲ್ಲೆಲ್ಲಿದ್ದಾವೆ ನೋಡಿ. ಇಲ್ಲಿ ಕಾಯಿನ್ ಇದೆ, ಇಲ್ಲಿ ಕಾರ್ಡ್ ಆಪ್ಷನ್ ಇದೆ, ಇದು ಕ್ಯಾಶ್ ಹಾಕಬೇಕು. ಆಮೇಲೆ ಇಲ್ಲಿ ಕಾರ್ಡ್ ಆಪ್ಷನ್ ಇದೆ. ಸೊ ಕಾರ್ಡ್ ಹಾಕಿದರೆ ಇಲ್ಲಿ ಪಿನ್ ಹೊಡೆಯೋದು. ಅದೆಲ್ಲ ಆಗಿ ನಾವಲ್ಲಿ ಪೇ ಮಾಡಿದರೆ ಇಲ್ಲಿ ನಮಗೆ ಇದು ಬರುತ್ತೆ, ಟಿಕೆಟ್ ಬರುತ್ತೆ. ಸೊ ಇದು ಟಿಕೆಟ್ ಮೆಷಿನ್ನು. ಈಸಿ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಟೈಮ್ ನೀವು ಜರ್ಮನಿಗೆ ಬಂದಾಗ ಫಸ್ಟ್ ಟೈಮ್ ನೀವು ಎಲ್ಲಿಗೆ ಟಿಕೆಟ್ ತೊಗೊಳ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ.